ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯ ದೇವರ ಸಭೆ ಮತ್ತೊಂದು ಆವರ್ತಿ ಶ್ರೇಷ್ಠ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥ ದೇವರಿಗೆ ನಾವೆಲ್ಲರೂ ಸಹ ಕೃತಜ್ಞತೆ ಉಳ್ಳವರಾಗಿ ಇರಬೇಕಾಗಿದೆ ಪ್ರಿಯರೇ. ಯಾಕಂದರೆ ಒಂದು ಶ್ರೇಷ್ಠ ಅವಕಾಶವನ್ನು ನಮ್ಮೆಲ್ಲರ ಜೀವನದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಮ್ಮ ಆತ್ಮೀಯ ಏಳಿಗೆಗಾಗಿ, ನಮ್ಮ ಆತ್ಮೀಯ ಅಭಿವೃದ್ಧಿಗಾಗಿ ನಿಜವಾಗಲೂ ಈ ವಾಕ್ಯಗಳು ಎಷ್ಟೋ ಒಂದು ಉಪಯೋಗ ಆಗ್ತಾ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಈ ಲೆಂಟ್ ಎಂಬುದಾಗಿ ನೋಡುವಾಗ ನಾನು ಆರಂಭದಲ್ಲಿ ಹೇಳಿರುವಾಗ ಅದು ಕೇವಲ ಒಂದು ರೂಢಿಯಾಗಿರಬಾರದು, ನಮಗೆ ನಮ್ಮ ಆತ್ಮೀಯತೆಗೆ ಅದು ಅಭಿವೃದ್ಧಿಗಾಗಿ, ನಮ್ಮ ಆತ್ಮೀಯ ಲಾಭಕ್ಕಾಗಿ ಅದು ನಮಗೆ ಉಪಯೋಗ ಆಗಬೇಕು ಪ್ರಿಯರೇ. ಅದಕ್ಕೋಸ್ಕರ ನಮ್ಮ ಆ ಒಂದು ಉಪಯೋಗ, ಆ ಒಂದು ಅಭಿವೃದ್ಧಿಗೋಸ್ಕರ, ಆ ಒಂದು ಏಳಿಗೆಗಾಗಿ ಇವತ್ತು ಆರಿಸಿಕೊಂಡಿರುವಂಥ ದೇವರ ವೇದ ಭಾಗವು ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 1-5 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬರೆದಿರುವಂಥ ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3-10 ವಚನಗಳನ್ನು ನಾವು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ಇವತ್ತಿನ ವಾಕ್ಯವನ್ನು ಮುಖ್ಯ ತಲೆಬರಹ ಈ ರೀತಿಯಾಗಿದೆ ಪ್ರಿಯರೇ. ಶಿಲುಬೆಗೆ ಹಾಕಲ್ಪಟ್ಟ ಯೇಸು ರಕ್ಷಣೆಯ ಏಕೈಕ ಯೋಧನು, ಅಥವಾ ಕ್ರೂಸಿತನು ಯೇಸು ರಕ್ಷಣೆಯ ಏಕೈಕ ಯೋಧನು. ನಾನು ವೀರನು ಯೋಧನು ಎಂಬುದಾಗಿ ಇವತ್ತು ಬಿಂಬಿಸಲಿಕ್ಕೆ ಅಥವಾ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡುತ್ತೇನೆ ಪ್ರಿಯರೇ. ಯಾಕಂದರೆ ನಾವು ಸ್ಪಷ್ಟವಾಗಿ ನಾವು ಗಮನಿಸೋದಾದರೆ ಪ್ರಿಯರೇ, ಈ ಲೋಕದಲ್ಲಿ ಅನೇಕ ವೀರರು, ಯೋಧರು ನಾವು ಇರುವಂಥ ವ್ಯಕ್ತಿಗಳನ್ನ ಕರಿತೇವೆ. ಯಾರನ್ನು ಕರಿತೇವೆ ಯೋಧರು ಅಂತಂದು? ವೀರರಂತೆ ಯಾರನ್ನು ಕರಿತೇವೆ? ಯಾವುದೋ ಒಂದು ಯುದ್ಧದಲ್ಲಿ ಹೋರಾಡಿರುವಂಥ ವ್ಯಕ್ತಿಗಳನ್ನ, ಅಥವಾ ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ ಹೋರಾಟ ಮಾಡಿ ಜಯವನ್ನು ಹೊಂದಿಕೊಂಡಿರೋ ವ್ಯಕ್ತಿಗೆ ನಾವು ವೀರರು ಎಂಬುದಾಗಿ ಕರೀಲಿಕ್ಕೆ ಸಾಧ್ಯ. ಈ ಲೌಕಿಕ ವಿಧಾನದಲ್ಲಿ ನೋಡುವಾಗ ಎಲ್ಲ ಮನುಷ್ಯರು ಕೇವಲ ಮನುಷ್ಯರೊಟ್ಟಿಗೆ ಯುದ್ಧ ಮಾಡಿ ಜಯವನ್ನು ಹೊಂದಿರಬಹುದು. ಆದರೆ ಪಾಪವನ್ನು ಜಯಿಸಿರುವಂಥ ವ್ಯಕ್ತಿ ಯಾರಾದರೂ ಇದ್ದಾರಂದರೆ ಈ ಲೋಕದಲ್ಲಿ ಕೇವಲ ಯೇಸು ಕ್ರಿಸ್ತನ ಬಿಟ್ಟರೆ ಮತ್ತಾರನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಗಮನಿಸಿ. ಅದಕ್ಕೋಸ್ಕರ ನಮ್ಮ ಯೇಸು ಕ್ರಿಸ್ತನ ಇವತ್ತು ಈ ಲೋಕವು ಒಂದು ದುರ್ಬಲಾವಸ್ಥೆಯಲ್ಲಿ ಅಥವಾ ಕೀಳು ಮಟ್ಟದಲ್ಲಿ ಆತನನ್ನು ನೋಡ್ತಾ ಇರುವಂಥ ವ್ಯಕ್ತಿಗಳು ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವತ್ತು ಸಹ ಶಿಲುಬೆಗೆ ಹಾಕುವಂಥ ಸಂದರ್ಭದಲ್ಲಿ ಸಹ ಅಲ್ಲಿರುವಂಥ ಸಿಪಾಯಿಗಳು ಅನೇಕ ರೀತಿಯಾಗಿ ಆತನನ್ನು ಒಂದು ಅಲ್ಪ ರೀತಿಯಲ್ಲಿ ಅಥವಾ ಒಂದು ಕೆಟ್ಟ ಶಬ್ದಗಳಿಂದ ಆತನನ್ನು ನಿಂದಿಸಿರುವಂಥದ್ದು ನಾವು ನೋಡಬಹುದು ಪ್ರಿಯರೇ. ಆದರೆ ಅವ್ರು ಯಾರಿಗೂ ಆ ಸಂದರ್ಭದಲ್ಲಿ ಗೊತ್ತಿಲ್ಲ. ಇವತ್ತಿಗೂ ಪ್ರಪಂಚದಲ್ಲಿ ಅನೇಕ ಮಂದಿಗೆ ಆತನ ಬಗ್ಗೆ ಗೊತ್ತಿಲ್ಲ ಪ್ರಿಯರೇ. ಅನೇಕ ರೀತಿಯಲ್ಲಿ ಇವತ್ತು ಪ್ರಪಂಚವು ಆತನನ್ನು ಒಂದು ಶಿಲುಬೆಗೆ ಹಾಕಿಲ್ಪಟ್ಟ 3 ಮೊಳೆಯನ್ನೇ ಕಿತ್ಕೊಳ್ಳಲಿಕ್ಕೆ ಆಗಲಾರದಂಥ ವ್ಯಕ್ತಿ ನನ್ನನ್ನು ಏನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಇವತ್ತು ಪ್ರಪಂಚ ಮಾತನಾಡುವಂಥ ರೀತಿಯಲ್ಲಿ ಇವತ್ತು ನೋಡ್ತಾ ಇದೆ. ಆದರೆ ರಕ್ಷಣೆಯನ್ನು ಹೊಂದಿಕೊಂಡಿರುವಂಥ ನಿನಗೂ ನನಗೂ ಇವತ್ತು ಅನೇಕ ಮಂದಿಗೆ ಆತನು ಯಾವ ರೀತಿಯಾಗಿ ವೀರನಾಗಿದ್ದಾನೆ ಎಂಬುದಾಗಿ ನಿನಗೂ ನನಗೂ ಗೊತ್ತೇ. ಅದೇ ರೀತಿ ಇವತ್ತು ಮತ್ತು ಪ್ರಪಂಚಕ್ಕೆ ತೋರಿಸಲಿಕ್ಕೆ ನಾವಿದ್ದೀವಿ ಈ ಆತ್ಮೀಯ ಯಾತ್ರೆಯಲ್ಲಿ. ಅದಕ್ಕೋಸ್ಕರ ನಾನು ಆತನ ಇವತ್ತು ವೀರನಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 1-5 ವಚನಗಳನ್ನ ಓಡಿಕೊಳ್ಳೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದನೆಲ್ಲ ನೋಹನು ಮಾಡಿದನು. ಪ್ರಿಯರೇ, ಇಲ್ಲಿ ಗಮನಿಸುವಾಗ ಈ ಒಂದು ನಾವೇ ನ್ಯಾಯ ತೀರ್ಪಿನ ವಿರುದ್ಧ ದೇವರ ಒಂದು ಯುದ್ಧ ಯೋಜನೆಯಾಗಿ ನಾವು ನೋಡಬಹುದು ಪ್ರಿಯರೇ. ಯಾಕೆ ಎಂಬುದಾಗಿ ನೋಡುವಾಗ ಈ ಒಂದು ಮಾತು ಯಾಕೆ ಹೇಳ್ತಿದ್ದೇನೆ ಎಂಬುದಾಗಿ ನೋಡುವಾಗ ಅಲ್ಲಿ ಪ್ರಳಯವು ಕೇವಲ ಒಂದು ಮಳೆಯಲ್ಲ. ಅಲ್ಲಿ ಬಂದಿರುವಂಥ ಮಳೆ ಕೇವಲ ಒಂದು ಮಳೆಯಲ್ಲ ಅಥವಾ ಪ್ರಳಯವಲ್ಲ, ಅದು ದೇವರ ನ್ಯಾಯ ತೀರ್ಪು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ನಾವು ಗಮನಿಸುವಾಗ ಪ್ರಿಯರೇ, ಈ ಭೂಲೋಕದಲ್ಲಿ ಮನುಷ್ಯನು ಕೆಟ್ಟು ಹೋಗಿದ್ದ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ದೇವರು ತಾನು ಕೆಳಗೆ ನೋಡಿದಾಗ ಎಲ್ಲಿ ಕೂಡ ಒಳ್ಳೆತನ ಒಂದು ಕಡೆ ಕೂಡ ಒಳ್ಳೆತನವನ್ನು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಆತನಿಗೆ. ಅದಕ್ಕೋಸ್ಕರ ಆತನು ಮನಸ್ಸಿನಲ್ಲಿ ಬಹಳ ನೋಯಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪಾಪ, ಹಿಂಸೆ, ಭ್ರಷ್ಟತೆ ಭೂಮಿಯನ್ನು ತುಂಬಿದ್ದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ
ನ್ಯಾಯ ತೀರ್ಪು ಬರೋದಕ್ಕಿಂತ ಮುಂಚೆಯೇ ದೇವರು ಆ ನಾವೆಯನ್ನು ಸಿದ್ಧಪಡಿಸಿದಾನೆಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ನೋಹನು ಇನ್ನೊಂದು ವಿಷಯನ ಗಮನಿಸಬೇಕಾಗಿದ್ದರೆ, ನೋಹನು ಯುದ್ಧದಲ್ಲಿ ಪ್ರಳಯದ ವಿರುದ್ಧ ಆತನು ಹೋರಾಡಲಿಲ್ಲ. ಆದರೆ ದೇವರು ಸಿದ್ಧಪಡಿಸಿದ ಆ ಒಂದು ಸಿದ್ಧತೆಯೊಳಗೆ ಆತನು ಪ್ರವೇಶ ಮಾಡಿದ್ದಾನೆ. ಇವತ್ತು ನಾವು ಸಹ ನಮ್ಮ ಪಾಪಗಳ ವಿರುದ್ಧ ನಾವು ನಮ್ಮ ಶಕ್ತಿಯಿಂದ ಹೋರಾಡಲು ಸಾಧ್ಯವೂ ಇಲ್ಲ. ಇದೆಯಾ? ಇಲ್ಲಲ್ಲ, ಸಾಧ್ಯವಿಲ್ಲ, ನಮ್ಮ ಸ್ವಂತ ಶಕ್ತಿ ಮೇಲೆ ಆಧಾರ ಪಡಿಕೊಂಡು. ಅದೇ ರೀತಿಯಲ್ಲಿ ನಮಗೆ ನ್ಯಾಯ ತೀರ್ಪನ್ನು ತಪ್ಪಿಸಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ನಮಗೊಂದು ಸಾಧ್ಯ ಏನೆಂಬುದಾಗಿ ನೋಡುವಾಗ, ನೋವಾಹನು ಯಾವ ರೀತಿಯಲ್ಲಿ ದೇವರು ಆತನು ಹೇಳ್ತಾ ಇದ್ದಾನೆ, ನೀನು ನಿನ್ನ ಮನೆಯವರು ಆ ಒಂದು ನಾವೆಯೊಳಗೆ ಬರ್ರಿ ಎಂಬುದಾಗ ಹೇಳುವಾಗ ನೋವಾಹನು ಅದರಲ್ಲಿ ಪ್ರವೇಶಿಸಿದ್ದಾನೆ ಎಂಬುದಾಗಿ, ಆತನು ಸಿದ್ಧಪಡಿಸಿರುವಂಥ ಒಂದು ಯೋಜನೆಯಲ್ಲಿ ನೋವಾಹನು ಪ್ರವೇಶಿಸಿದ್ದಾನೆ. ಅದೇ ರೀತಿಯಲ್ಲಿ ನಾನು ನೀವುಗಳು ಸಹ ದೇವರು ಒದಗಿಸಿದ ರಕ್ಷಣೆಯೊಳಗೆ ಪ್ರವೇಶ ಮಾಡುವಂಥ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಎರಡನೇ ವಿಷಯ ನೋಡುವಾಗ, ನಾವೇ ಶಿಲುಬೆಗೆ ಒಂದು ಮಹಾಯೋಧನೆಯ ಒಂದು ಪ್ರಕಟಣೆ ಆಗಿ ನಾವು ನೋಡಬಹುದು. ನಾವು ಯಾವುದೇ ರೀತಿಯಲ್ಲಿ ನೋಡಬೇಕಂದ್ರೆ, ನಾನು ಆವಾಗಲೇ ಹೇಳಿದೆ, ಆ ಒಂದು ಯೇಸು ಕ್ರಿಸ್ತನ ಯುದ್ಧ ವೀರನಾಗಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ ಪ್ರಿಯರೇ. ಯಾಕಂದರೆ ನಾವೇ ತಾತ್ಕಾಲಿಕ ಅಲ್ಲಿ ನೋಡಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೋಹನ ವಿಷಯದಲ್ಲಿ ಕೇವಲ ಅದು ಒಂದು ತಾತ್ಕಾಲಿಕ ರಕ್ಷಣೆಯನ್ನು ನೀಡಿತು. ಆದರೆ ಅಲ್ಲಿ ಪಾಪವು ತದನಂತರ ಮತ್ತೆ ಭೂಮಿಯಲ್ಲಿ ಪ್ರವೇಶಿಸಿತು, ತನ್ನ ಹೃದಯದಲ್ಲಿ ಅದು ಉಳಿಯಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಕ್ರಿಸ್ತನ ಒಂದು ಶಿಲುಬೆ ಏನಾಯಿತು? ಅದು ಶಾಶ್ವತ ರಕ್ಷಣೆ ಆಗಿ ನಾವು ನೋಡಬಹುದು ಪ್ರಿಯರೇ. ಎಫೆಸ ನೋಡ್ರಿ, ಅದಕ್ಕೋಸ್ಕರ ಹೊಸ ಒಡಂಬಡಿಕೆ ನಾವು ಬರೋಣ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಏನು ಹೇಳ್ತಿದ್ದಾನೆ ಎಂಬುದಾಗಿ ನೋಡುವಾಗ ಆ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 10 ವಚನಗಳನ್ನು ನಾವು ನೋಡ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ಮಾತನ್ನು ದಯಮಾಡಿ ಗಮನಿಸಿ. ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಇದು ಮಾತುಗಳನ್ನು ನೆನಪಿಟ್ಕೊಳ್ಳಿ. ಏನಂತೆ? ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಈ ಮಾತನ್ನು ನೆನಪಿಟ್ಕೊಳ್ಳಿ. ಅಷ್ಟು ಮಾತ್ರಕ್ಕಲ್ಲ, 8ನೇ ವಚನ ನೋಡುವಾಗ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರಲೋಕಗಳಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಪ್ರಿಯರೇ, ಇಲ್ಲಿ ಗಮನಿಸುವಾಗ ಈ ಅಪೊಸ್ತಲನಾದ ಪೌಲನು ಎಫೆಸರ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಜಗತ್ ಉತ್ಪತ್ತಿಗೆ ಮುಂಚೆ, ಜಗತ್ತನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆಯೇ ದೇವರು ನನ್ನ ರಕ್ಷಣೆ ಯೋಜನೆ ಕ್ರಿಸ್ತನಲ್ಲಿ ಆತನು ಅದನ್ನು ನಿಷ್ಕರ್ಷೆ ಮಾಡಿಟ್ಟಿದ್ದಾನೆ, ಅಥವಾ ಯೋಜನೆಯನ್ನು ರೂಪಿಸಿ ಇಟ್ಟಿದ್ದಾನೆ. ಪ್ರಿಯರೇ, ಆ ಒಂದು ನಾವೇ ನೋಡುವಾಗ ಕೇವಲ ಅದು ಮರದಿಂದ ನಿರ್ಮಿತವಾಗಿದ್ದನ್ನು ನೋಡ್ತಿದ್ದೇವೆ. ಆದರೆ ಕ್ರಿಸ್ತನ ಶಿಲುಬೆ ಪ್ರಿಯರೇ, ನಾವು ನೋಡುವಾಗ, ಮುಂದಕ್ಕೂ ನಾವು ಧ್ಯಾನ ಮಾಡುವಾಗ ಪ್ರಿಯರೇ, ಯಾವ ರೀತಿಯಲ್ಲಿ ಈ ಒಂದು ನಾವೇ ಕೇವಲ ಅಲ್ಲಿ ನೀರಿನ ನ್ಯಾಯ ತೀರ್ಪಿನಿಂದ ಜನಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಯಿತಲ್ಲಿ. ಆದರೆ ಶಿಲುಬೆ ಶಾಶ್ವತವಾದ ನ್ಯಾಯ ತೀರ್ಪಿನಿಂದ ನನ್ನನ್ನು ಇವತ್ತು ತಪ್ಪಿಸಿದೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಅಲ್ಲಿ ಕೇವಲ ಆ ಒಂದು ನಾವೆಯನ್ನು ನಾವು ನೋಡುವಾಗ
ಕೇವಲ ಅಲ್ಲಿ ಪಾಪಿಗಳನ್ನು ನಾಶನ ಮಾಡಿತು, ಆದರೆ ಶಿಲುಬೆ ಪಾಪವನ್ನು ನಾಶನ ಮಾಡಿತು. ದಯಮಾಡಿ ವಾಕ್ಯವನ್ನು ಗಮನಿಸಿ. ನಾವೇ ಅಲ್ಲಿ ಪ್ರಳಯ ಪಾಪಿಗಳನ್ನು ನಾಶನ ಮಾಡಿತು ಆ ಒಂದು ದೇವರ ನ್ಯಾಯ ತೀರ್ಪಿನಿಂದ. ಯಾಕಂದರೆ ದೇವರು ಪರಿಶುದ್ಧ ನ್ಯಾಯ ತೀರ್ಪಿಗೆ ಒಳಗಾದ್ರೆ ಎಲ್ಲರೂ. ಆದರೆ ಶಿಲುಬೆ, ನಾವು ಗಮನಿಸಬೇಕಾಗಿರೋ ವಿಷಯ, ಶಿಲುಬೆ ಪಾಪವನ್ನು ನಾಶನ ಮಾಡಿತು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ನಾವು ಗಮನಿಸುವಾಗ ಶಿಲುಬೆ ಯುದ್ಧ ಭೂಮಿಯ ರೀತಿಯಲ್ಲಿ ನಾವು ನೋಡುವುದಾದರೆ, ನಾನು ಆವಾಗಲೇ ಹೇಳಿದೆ, ಆತನನ್ನು ಇವತ್ತು ಯುದ್ಧ ವೀರನಾಗಿ ನಾವು ಕಾಣಲಿಕ್ಕಿದ್ದೇವೆ. ಅದಕ್ಕೋಸ್ಕರ ಆತನನ್ನು ಯುದ್ಧ ವೀರನಾಗಿ ನಾವು ನೋಡುವಾಗ ಶಿಲುಬೆಯ ಒಂದು ಯುದ್ಧ ಭೂಮಿಯಾಗಿ ನಾವು ನೋಡಬಹುದು ಪ್ರಿಯರೇ. ಆ ಗೋಲ್ಗೊತ್ತ ಬೆಟ್ಟದಲ್ಲಿ ಶಿಲುಬೆಯ ಒಂದು ಯುದ್ಧ ಭೂಮಿಯನ್ನು ನಾವು ನೋಡುವಾಗ ಯಾವುದರಿಂದ ನಮಗೆ ಜಯವು ಸಿಕ್ಕಿದೆ ಎಂಬುದಾಗಿ ನೋಡುವಾಗ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಿಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾವುದರಿಂದ ನಮಗೆ ವಿಮೋಚನೆ, ಯಾವುದರಿಂದ ನಮಗೆ ಜಯವು ಸಿಕ್ಕಿತು, ಯಾವುದರಿಂದ ಆ ಯುದ್ಧದಲ್ಲಿ ನಮಗೆ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ಕ್ರಿಸ್ತ ಯೇಸುವಿನ ರಕ್ತವೇ ಇವತ್ತು ವಿಮೋಚನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಯುದ್ಧ ಭೂಮಿಯಲ್ಲಿ ಆತನ ರಕ್ತವೇ ಅದು ಪಾಪದಿಂದ ಹೋರಾಡಿ ಆತನು ಜಯವನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಶಿಲುಬೆ ಮೇಲೆ ಪ್ರಿಯರೇ ಆ ಪಾಪವನ್ನು ಎದುರಿಸಲಾಯಿತು. ಸೈತಾನನ ಅಧಿಕಾರ ಕಳೆದು ಹೋಗಿದೆ ಎಂಬುದಾಗಿ ಅಲ್ಲಿ ಮುಗಿಸಲ್ಪಟ್ಟಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮರಣ ಸೋಲಿಸಲ್ಪಟ್ಟಿತು, ಮರಣದ ಮೇಲೆ ಜಯವನ್ನು ಹೊಂದಿಕೊಂಡಿತು. ಕೃಪೆ ಜಯಶಾಲಿಯಾಗಿ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಲೋಕವನ್ನು ಆವಾಗಲೇ ಹೇಳಿದ ಆರಂಭದಲ್ಲಿ, ಲೋಕವು ಆತನ ದುರ್ಬಲತೆಯನ್ನು ನೋಡಿತು, ಹೀಯಾಳಿಸಿದ್ರೆ ಆತನನ್ನು. ಇವತ್ತಿಗೂ ಸಹ ಅದೇ ರೀತಿಯಲ್ಲಿ ಲೋಕವು ಯೇಸು ಕ್ರಿಸ್ತನನ್ನು ನೋಡ್ತಾ ಇದೆ, ಹೀಯಾಳಿಸ್ತಾ ಇದೆ. ಇವತ್ತು ಪ್ರಪಂಚವು ಎಷ್ಟೋ ಮಂದಿ ಇವತ್ತು ಆತನನ್ನು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದೇ ಪ್ರಿಯರೇ, ನಾವು ನೋಡುವಾಗ ಆತನು ಇವತ್ತು ನಮಗೆ ಜಯವೀರನಾಗಿದ್ದಾನೆ. ಪಾಪವನ್ನು ಗೆದ್ದು, ಮರಣವನ್ನು ಗೆದ್ದು, 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದಿರುವಂಥ ಯೇಸು ಕ್ರಿಸ್ತನು ಪೂರ್ಣೋತ್ಥಾನ ಆಗಿರುವಂಥ ದೇವರು ಇವತ್ತು ನಿಜವಾಗಲೂ ಯುದ್ಧವೀರನಾಗಿದ್ದಾನೆ ಪ್ರಿಯರೇ. ನಾನು ಆವಾಗಲೇ ಹೇಳಿದೆ, ಪ್ರಳಯದಲ್ಲಿ ಪಾಪಿಗಳು ನಾಶನ ಮಾಡಿದರೆ ಶಿಲುಬೆ ಪಾಪದ ಅಧಿಕಾರವನ್ನು ನಾಶ ಮಾಡಿತು. ಈ ಲೋಕದಲ್ಲಿ ಯಾರು ಸಹ ಪಾಪ ಅಧಿಕಾರವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಯಾರು ಸಹ ಮರಣವನ್ನು ಗೆದ್ದು ಬಂದಂಥ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಯೇಸು ಕ್ರಿಸ್ತು ಇವತ್ತು ಆತನು ಯಾರಾಗಿ ನೋಡಬಹುದು? ಆತನೇ ಇವತ್ತು ನಿಜವಾಗಲು ನಮ್ಮ ರಕ್ಷಣೆಯ ಏಕೈಕ ಯೋಧನು ಆತನೇ, ಯಾರು ಇಲ್ಲ ಪ್ರಿಯರೇ. ಈ ವಾಕ್ಯವನ್ನು, ಈ ಅಂಶವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ದಯಮಾಡಿ ಇದನ್ನು ಗಮನಿಸಬೇಕು. ಪ್ರತಿನಿತ್ಯವಾದನ್ನು ನಾವು ಧ್ಯಾನ ಮಾಡಬೇಕು. ನಮ್ಮ ವೀರನು, ನಮ್ಮ ಯೋಧನು, ನಮ್ಮ ರಕ್ಷಣೆಯ ಯೋಧನು ಕೇವಲ ಯೇಸು ಕ್ರಿಸ್ತು ಮಾತ್ರ ಎಂಬುದಾಗಿ ನಾವು ಅರ್ಥಕೊಂಡ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಹಾಗಾಗಿ ನಾವು ಅರ್ಥಕೊಳ್ಳದೆ ಇವತ್ತು ಅನೇಕ ಮಂದಿ ರಕ್ಷಣೆಗೆ ಬಂದ ಮೇಲೆ ಸಹ ಬಂದ ತದನಂತರವೂ ಸಹ ನಾವು ಮಾಡುವಂಥ ಅನೇಕ ತಪ್ಪುಗಳೇನು ಗೊತ್ತಾ? ನಮ್ಮ ಸ್ವಂತ ಶಕ್ತಿ ಮೇಲೆ ಆಧಾರ ಪಡ್ತದೆ. ನಾವೇ ಸ್ವಂತ ಯೋಧರಾಗಿ ನಾವು ಅನೇಕ ವಿಷಯದಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಮೊಟ್ಟ ಮೊದಲನೇ ವಿಷಯ, ಅಪರಾಧಗಳ ವಿರುದ್ಧ, ಅಪರಾಧ ಭಾವದ ವಿರುದ್ಧ ಪ್ರತಿನಿತ್ಯವೂ ನಾವು ಶ್ರಮಶಕ್ತಿಯಿಂದ ನಾವು ಹೋರಾಡ್ತಾ ಇದ್ದೇವೆ. ನಮಗಿರುವಂಥ ಹಳೆಯ ವ್ಯಸನಗಳು, ಹಳೆಯ ಚಟಗಳ ವಿರುದ್ಧ ನಾವು ನಮ್ಮ ಇಚ್ಛಾಶಕ್ತಿಯಿಂದ ನಾವು ಹೋರಾಡ್ತಾ ಇದ್ದೇವೆ. ಹೌದಾ ಇಲ್ವಾ? ಅಷ್ಟು ಮಾತ್ರಕ್ಕಲ್ಲ, ನಾವು ನಮ್ಮ ಪಾಪವನ್ನು ಮುಚ್ಚಿ ಅದು ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಪ್ರಿಯರೇ. ಎಲ್ಲವನ್ನು ಸಹ ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಬುದ್ಧಿ ಮೇಲೆ ಆಧಾರ ಮಾಡಿಕೊಂಡು ನಾವು ಅದನ್ನು ಹೋರಾಡ್ತಾ ಇದ್ದೇವೆ. ನಾವು ಪಾಪದ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ, ನಮ್ಮ ಅನುನಿತ್ಯದ ಜೀವನದಲ್ಲಿ ಅಪರಾಧ ಭಾವದ ಮೇಲೆ, ವ್ಯಸನಗಳ ಮೇಲೆ, ನಮ್ಮ ಪಾಪದ ಮೇಲೆ ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಆಧಾರ ಪಡ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಈಗಾಗಲೇ ಆತನೆಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ಈಗಾಗಲೇ ಆತನು ಅದರ ಮೇಲೆ ಜಯವನ್ನು ಹೊಂದಿಕೊಂಡಿದ್ದಾನೆ. ಕ್ರಿಸ್ತನು ಪಾಪವನ್ನು ಜಯಿಸಿದರೆ, ಆತನೇ ಜಯಿಸಿದರೆ ನಾವು ಯಾಕೆ ಸೋತವರಂತೆ ಬದುಕಬೇಕಾಗಿದೆ? ಆತನು ಜಯಶಾಲಿಯಾಗಿ ಎದ್ದು ಬಂದಾಗ ನಾವು ಯಾಕೆ ಇನ್ನೂ ಪಾಪದ ಭಯದಲ್ಲಿ ಬದುಕಬೇಕಾಗಿದೆ ಪ್ರಿಯರೇ? ದೇವರು ವಾಕ್ಯ ಹೇಳ್ತಾ ಇದೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಿದ್ದಾನೆ, ಕ್ರಿಸ್ತನಲ್ಲಿದ್ದವರಿಗೆ ಯಾವ ಶಿಕ್ಷಾವಿಧಿಯೂ ಇಲ್ಲ. ಹಾಗಾದರೆ ನಾವು ಆತನಲ್ಲಿ
ಜಯವೀರರಾಗಿ ಸಾಗಬೇಕಾಗಿದೆ. ಆ ಜಯವೀರರಾಗಿ ಸಾಗಬೇಕಾದರೆ ಪ್ರಿಯರೇ, ಇವತ್ತು ಇನ್ನೂ ಕೆಲವು ವಿಷಯಗಳು ನಮ್ಮಲ್ಲಿ ಇದ್ದಾವೆ. ಅನೇಕ ರೀತಿಯಲ್ಲಿ ನಾನು ಮೊದಲಿನಿಂದ ಕೂಡ ಹೇಳ್ತಾ ಇದ್ದೇನೆ ಪ್ರಿಯರೇ, ನಮ್ಮ ಶ್ರಮೆ ಮರಣ ಪುನರುತ್ಥಾನ ಧ್ಯಾನಾಂಶಗಳಲ್ಲಿ ಇವತ್ತು ನಾವು ತೆಗೆದು ಹಾಕಬೇಕಾಗಿರುವಂಥ ಕೆಲವು ವಿಷಯಗಳು, ಪ್ರಾಮುಖ್ಯವಾಗಿ ಕ್ರಿಸ್ತನು ಆ ಶಿಲುವೆ ಮೇಲೆ ಪಾಪವನ್ನು ಜಯಿಸಿದಾಗ ನಾವು ಸಹ ನಮ್ಮ ಆ ಶಿಲುವೆ ಮೇಲೆ ನಾವು ಕೆಲವು ವಿಷಯಗಳನ್ನು ಬಿಡಬೇಕಾಗಿದೆ ಪ್ರಿಯರೇ. ಶಿಲುವೆ ನೆರಳಲ್ಲಿ ಏನು ಮಾಡಬೇಕಾಗಿದೆ ಎಂಬುದಾಗಿ ನೋಡುವಾಗ ನಮ್ಮ ಹೆಮ್ಮೆ, ನಮ್ಮ ಗರ್ವ, ನಮ್ಮ ಅಹಂಕಾರ ಆ ಶಿಲುಬೆ ಮೇಲೆ ಸತ್ತು ಹೋಗಲಿ, ಆ ಶಿಲುಬೆಯಲ್ಲಿ ಸತ್ತು ಹೋಗಲಿ ಪ್ರಿಯರೇ. ಒಂದು ವೇಳೆ ಇದೇ ಏನು ಇದೇ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಕೇವಲ ಮನಸ್ಸಾಗಿ ಅನೇಕ ಸಾಲ ಅನ್ಕೊತೇವೆ ನಾವು ಒಳ್ಳೆಯವರಾಗಿದ್ದೇವೆ ಅಂದರೆ ನಾವು ರಕ್ಷಿಸಲ್ಪಟ್ಟಿಲ್ಲ ಪ್ರಿಯರೇ. ಆತನು ನಮ್ಮನ್ನು ಜಗತ್ತುತ್ಪಾದಿಕೆ ದೇವರು ಯೇಸು ಕ್ರಿಸ್ತನಲ್ಲಿ ಜಗತ್ತುತ್ಪಾದಿಕ್ಕಿಂತ ಮುಂಚೆಯೇ ಆತ ನಿಷ್ಕರ್ಷೆ ಮಾಡಿದ್ದಾನೆ. ಈ ಒಂದು ರಕ್ಷಣೆ ಯೋಜನೆಯನ್ನು ನನಗೋಸ್ಕರ ಆತನ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಅದಕ್ಕೋಸ್ಕರ ನಮ್ಮ ಹೆಮ್ಮೆಯನ್ನು ಇವತ್ತು ಶಿಲುಬೆಯಲ್ಲಿ ಹಾಕೋಣ. ನಮ್ಮ ರಹಸ್ಯ ಪಾಪಗಳನ್ನು ನಾವು ತ್ಯಜಿಸೋಣ ಪ್ರಿಯರೇ. ನಮ್ಮ ಸ್ವನೀತಿಯ ಮೇಲೆ ಆಧಾರ ಪಡುವಂಥದ್ದು ಬೇಡ. ಅನೇಕ ಸಾರಿ ನಮ್ಮ ಸ್ವನೀತಿಯನ್ನು ನಾವು ಆಧಾರ ಮಾಡಿಕೊಳ್ತೇವೆ. ನಾವು ಸ್ವನೀತರೆಂಬುದಾಗಿ ನಾವು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರ್ತೇವೆ ಪ್ರಿಯರೇ. ನನ್ನ ಸ್ವನೀತಿ ಆತನ ಮುಂದೆ, ಆತನ ಪರಿಶುದ್ಧತ್ವದ ಮುಂದೆ ಎಷ್ಟು ಕೊಳಕಾಗಿ, ಎಷ್ಟು ಕೆಟ್ಟದಾಗಿದೆ ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಡ್ತಾ ಇದೆ ಪ್ರಿಯರೇ. ಹಾಗಾದರೆ ನಾವು ಇವೆಲ್ಲವನ್ನು ಶಿಲುಬೆಗೆ ಹಾಕೋಣ ಪ್ರಿಯರೇ. ಯೋಧನು, ನಮ್ಮ ವೀರನು ಇದಕ್ಕಾಗಿಯೇ ಸತ್ತಿದರೆ ನಾವು ಯಾಕೆ ಇದರಲ್ಲಿ ನಾವು ಜೀವಿಸಬೇಕು? ಆತನು ಯಾವುದಕ್ಕೋಸ್ಕರ ಸತ್ತೋಗಿದ್ದಾನೆ? ಇವತ್ತು ಯಾವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಆತನು ತನ್ನ ರಕ್ತವನ್ನು ಸುರಿಸಿ ಆತನು ಸತ್ತು ತಿರುಗ ಮುನ್ನದಿಂದ ಎದ್ದು ಬಂದಿದ್ದಾನೆ ಪ್ರಿಯರೇ. ಇವೆಲ್ಲವನ್ನು ಜಯಿಸಲಿಕ್ಕೆ, ಪಾಪವನ್ನು ಜಯಿಸಲಿಕ್ಕೆ, ಪಾಪದ ಅಂಧಕಾರದ ಶಕ್ತಿಯನ್ನು ಜಯಿಸಲಿಕ್ಕೆ ಆತನು ತನ್ನ ಪ್ರಾಣವನ್ನು ಕೊಟ್ಟಿರುವಾಗ ನಮ್ಮ ವೀರನೇ, ನಮ್ಮ ಯೋಧನೇ ಇದಕ್ಕೋಸ್ಕರ ಸತ್ತೋಗಿದರೆ ನಾವು ಇನ್ನೂ ಅದರಲ್ಲಿ ಮುಂದುವರಿಯುವಂಥದ್ದು ಎಷ್ಟುವರೆಗೂ ಕರೆಕ್ಟ್? ಅದು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಆದರೆ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ನೋವಾಹನಂತೆ ಸಾಕ್ಷಿಯಾಗಿರಬೇಕು ಪ್ರಿಯರೇ. ನೋವಾಹನ ಪ್ರಳಯಕ್ಕಿಂತ ಮುಂಚೆ ಅನೇಕ ಮಂದಿಗೆ ದೇವರು ಅಲ್ಲಿ ಆ ಪ್ರಳಯದ ಕುರಿತು ಎಲ್ಲ ವಿಷಯಗಳನ್ನು ಆತನು ಸಾರಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮೊದಲನೇ ಪೇತ್ರ ಪುಸ್ತಕದಲ್ಲಿ ನಾವು ಗಮನಿಸಬಹುದು ಪ್ರಿಯರೇ. ಅದು ಹೇಳಲಿಕ್ಕೆ ಸಮಯವಿಲ್ಲ, ಆದರೆ ಅಷ್ಟು ಮಾತ್ರಕ್ಕಿಲ್ಲ. ಯಾಕಂದರೆ ಇವತ್ತು ಪ್ರಪಂಚವು ಏನಾಗ್ತಿದೆ ಗೊತ್ತಾ? ತಿರ್ಗಾ ಮತ್ತೆ ನೋವಾಹನ ಕಾಲಕ್ಕಿಂತ ಅತ್ಯಂತ ಭ್ರಷ್ಟವಾಗಿ ಇವತ್ತು ನೋವಾಹನ ಕಾಲಕ್ಕಿಂತ ಈ ಲೋಕವು ಇವತ್ತು ಕೆಟ್ಟು ಹೋಗಿದೆ. ತಿರ್ಗಾ ಮತ್ತೆ ನ್ಯಾಯ ತೀರ್ಪು ಬರಲಿಕ್ಕಿದೆ ಪ್ರಿಯರೇ, ಖಂಡಿತವಾಗಿಯೂ. ಅದಕ್ಕೋಸ್ಕರ ನಿನ್ನನ್ನು ದೇವರು ಇವತ್ತು ಆ ರಕ್ಷಣೆ ಭಾಗ್ಯ ನನಗೆ ಕೊಟ್ಟಿರುವಾಗ, ಆತನ ಫಿನಿಶ್ಡ್ ವರ್ಕಲ್ಲಿ ಆತನು ಮುಗಿಸಿಕೊಟ್ಟಿರುವಂಥ ಆ ಒಂದು ಕೆಲಸದಲ್ಲಿ ನಾವು ಆನಂದ ಪಡ್ತಿರುವಾಗ ಆ ಒಂದು ಶಕ್ತಿಯನ್ನು, ಆ ರಕ್ಷಣೆಯನ್ನು, ಆ ಬೆಳಕನ್ನು ನಾವು ಇತರರಿಗೆ ಚೆಲ್ಲುವಂತೆ, ಇತರರಿಗೆ ನಾವು ಸಾರಿ ಹೇಳುವ ಮಕ್ಕಳಾಗಿ ನೋಹನ ರೀತಿಯಲ್ಲಿ ನಾವು ಇರೋಣ. ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನೇ ಏಕೈಕ ಯೋಧನು, ಏಕೈಕ ವೀರನೆಂಬುದಾಗಿ ನಾವು ಇತರರಿಗೆ ಸಾರುವಂಥ ವ್ಯಕ್ತಿಗಳಾಗಿರೋಣ ಪ್ರಿಯರೇ. ಯಾಕಂದರೆ ಆತನೆಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ನೀನು ನಾನು ಮಾಡಬೇಕಾಗಿರೋ ವಿಷಯ ಕೇವಲ ಆತನಿಗೋಸ್ಕರ ನಾವು ಆತನ ಪ್ರೀತಿಯನ್ನು, ಆತನ ರಕ್ಷಣೆಯ ಭಾಗ್ಯವನ್ನು, ಆತನ ನಮಗೋಸ್ಕರ ಒದಗಿಸಿಕೊಟ್ಟಂಥ ಕೃಪೆಯನ್ನು ಈ ಲೋಕಕ್ಕೆ ಸಾರುವಂಥ ವ್ಯಕ್ತಿಗಳಾಗಿರೋಣ. ನೋಡಿ, ಪ್ರಪಂಚವು ಕೆಟ್ಟು ಹೋಗ್ತಾ ಇದೆ ಪ್ರಿಯರೇ. ಇವತ್ತು ಅನೇಕ ಭಯಂಕರ ವಿಷಯಗಳಿಂದ ಲೋಕವು ತುಂಬಿಕೊಂಡಿದೆ. ಎಲ್ಲಿ ನೋಡಿದರೂ ಅನ್ಯಾಯ ತೀರ್ಪುಗಳು, ಎಲ್ಲಿ ನೋಡಿದರೂ ಒಂದು ಭಯಂಕರವಾದ ಪರಿಸ್ಥಿತಿ, ಸುಳ್ಳನ್ನು ನಿಜವನ್ನು ಹೇಳಬೇಕಾಗಿರುವಂಥ ಇವತ್ತು ಕೆಲವು ಮೀಡಿಯಾ ಸಂಸ್ಥೆಗಳು, ನಾನು ಎಲ್ಲರಿಗೂ ಹೇಳೋಲ್ಲ, ಇವತ್ತು ನಿಜವನ್ನು ಹೇಳಬೇಕಾಗಿರುವಂಥ ಕೆಲವು ಮೀಡಿಯಾ ಸಂಸ್ಥೆಗಳು ಸುಳ್ಳನ್ನು ಇವತ್ತು ಪ್ರಸಿದ್ಧಿಪಡಿಸ್ತಾ ಇದ್ದಾವೆ. ಜನಗಳಿಗೆ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಲೋಕವು ಅನೇಕ ಭಯಂಕರವಾದ ಪಾಪಗಳಿಂದ ತುಂಬಿಕೊಂಡು ಹೋಗಿದೆ ಪ್ರಿಯರೇ. ಭಯಂಕರವಾದ ತಿರುಗಾ ನೋವನ ಕಾಲದಲ್ಲಿ ನಾವಿದ್ದೇವೆ ಎಂಬುದಾಗಿ ಅದಕ್ಕಿಂತ ಹೆಚ್ಚಾದ ಪಾಪವಿ ಲೋಕವು ತುಂಬಿದೆ. ಆದರೆ ಆತನ ರಕ್ಷಣೆಯನ್ನು ಪಡೆದುಕೊಂಡಿರುವಂಥ ನೀನು ನಾನು, ಆತನ ಆಯ್ಕೆಯಲ್ಲಿ, ಆತನ ಆರಿಸಿಕೆಯಲ್ಲಿ, ಆತನ ಪ್ರಣಾಳಿಕೆಯಲ್ಲಿ ಆತನ ಯೋಜನೆಯಲ್ಲಿ ನನ್ನನ್ನು ಆರಿಸಿಕೊಂಡು ಇವತ್ತು ರಕ್ಷಣಾ ಭಾಗ್ಯವನ್ನು ಕೊಟ್ಟಿರುವ ದೇವರಿಗೋಸ್ಕರ ನಾವುಗಳು ಏನು ಮಾಡ್ತಾ ಇದ್ದೇವೆ? ನೋಹನ ತನ್ನ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ನಾವು ಮಾಡ್ತಾ ಇದ್ದೀವ? ತಿರುಗಾ ತೀರ್ಪು ಬರಲಿಕ್ಕೆ ಯೇಸು ಕ್ರಿಸ್ತನ ತಿರುಗಿ ಮತ್ತೊಂದು ಆವರ್ತಿ ಬರಲಿಕ್ಕಿದ್ದಾನೆ ಎಂಬುದಾಗಿ ನಾವು ಹೇಳ್ತಾ ಇದ್ದೀವ? ಆತನು ಮಾಡಿ ಮುಗಿಸಿರುವಂಥ ಶ್ರೇಷ್ಠ ಕಾರ್ಯವನ್ನು ಈ ಲೋಕದ ಮುಂಚೆ ನಾವು ಹೇಳ್ತಾ ಇದ್ದೀವ? ಆತನ ಪ್ರೀತಿಯನ್ನು ಹೇಳ್ತಾ ಇದ್ದೇವ?
ನಾವು ಗಮನಿಸಿಕೊಳ್ಳೋಣ. ನಿನಗೋಸ್ಕರ ನನಗೋಸ್ಕರ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೋಸ್ಕರ, ಇಡೀ ಮಾನವಾಳಿಗೋಸ್ಕರ ಆತನ ತನ್ನ ರಕ್ತವನ್ನು ಸುರಿಸಿದ್ದಾನೆಂಬ ಸುವಾರ್ತೆ ಇವತ್ತು ಎಷ್ಟರ ಮಟ್ಟಿಗೆ ನಾವು ಸಾರ್ತಾ ಇದ್ದೇವೆ ಪ್ರಿಯರೇ. ದಯಮಾಡಿ ಆ ಭಾರವನ್ನು ಒತ್ತಿಕೊಳ್ಳೋಣ. ಈ ಶ್ರಮೆ ಮರಣ ಪುನರುತ್ಥಾನ ದಿನಗಳು ನಮ್ಮ ಆತ್ಮೀಯ ಲಾಭವು, ಆತ್ಮವನ್ನು ಪರಿಶೀಲನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಭಿವೃದ್ಧಿಪಡಿಸಿಕೊಳ್ಳೋಣ ವಾಕ್ಯದ ಮುಖಾಂತರ. ನಮ್ಮ ಮೇಲಿಟ್ಟಿರುವಂಥ ಆ ಜವಾಬ್ದಾರಿಯನ್ನು ಸ್ವಾಮಿ ಯಾವ ಜವಾಬ್ದಾರಿ ನಮ್ಮ ಮೇಲಿಟ್ಟಿದ್ದಾನೋ ಆ ಜವಾಬ್ದಾರಿಯನ್ನು ನಾವು ನೆರವೇರಿಸೋಣ ಪ್ರಿಯರೇ. ಖಂಡಿತವಾಗಿ ನಾವೆಲ್ಲರೂ ಆ ರೀತಿ ನಡೆದುಕೊಳ್ಳೋಣ ಎಂಬುದಾಗಿ ಹೇಳ್ಕೊಳ್ಳುತ್ತಾ ನಾವು ಈ ವಾಕ್ಯವನ್ನು ಮುಗಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಮತ್ತೊಂದು ಆವರ್ತಿ ಶ್ರೇಷ್ಠ ಅವಕಾಶವನ್ನು ಒದಗಿಸಿಕೊಟ್ಟೆಯಪ್ಪ. ನೀನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದೆ ಸ್ವಾಮಿ. ನೋಹನು ಕೇವಲ ಅದರಲ್ಲಿ ಪ್ರವೇಶಿಸಿದ್ದಾನೆ. ನಿನ್ನ ಸಿದ್ಧತೆಯ ರಕ್ಷಣೆಯಲ್ಲಿ ಆತನು ಪ್ರವೇಶಿಸಿದ ಆ ನಾವೆಯಲ್ಲಿ ಪಾಪ ನಾವು ಸಹ ನಿನ್ನ ರಕ್ಷಣೆಯಲ್ಲಿ ನೀನೆಲ್ಲ ಮಾಡಿ ಮುಗಿಸಿದೆಯಪ್ಪ. ಆ ರಕ್ಷಣೆಯಲ್ಲಿ ಮಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಸ್ವಂತ ಅಧಿಕಾರದ ಮೇಲೆ, ನಮ್ಮ ಸ್ವನೀತಿಯ ಮೇಲೆ ಆಧಾರ ಮಾಡಿಕೊಳ್ಳದೆ ನಾವು ಪ್ರತಿನಿತ್ಯವೂ ಅಪ್ಪ ನಮ್ಮ ಅಪರಾಧ ಭಾವಗಳ ಮೇಲೆ ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಹೋರಾಡದೆ ಸ್ವಾಮಿ, ನಿನ್ನ ಮೇಲೆ ಆತುಕೊಂಡು ನಿನ್ನ ಶಿಲುಬೆಯ ನೆರಳಲ್ಲಿ ನಾವು ಬಂದು ನಿನ್ನ ರಕ್ತವನ್ನು ಸ್ವಾಮಿ, ರಕ್ತದ ಶಕ್ತಿಯ ಮೇಲೆ ನಾವು ಆಧಾರ ಮಾಡಿಕೊಂಡು ಸ್ವಾಮಿ, ನೀನು ಕೊಟ್ಟಿರುವಂಥ ಜಯದ ಮೇಲೆ ಅಪ್ಪ ಪ್ರತಿಯೊಂದು ನಾವು ಜಯಿಸಲಿಕ್ಕೆ ಸಹಾಯ ಮಾಡು. ನೀನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿರುವಾಗ ಸ್ವಾಮಿ, ನಮ್ಮಲ್ಲಿ ಇನ್ನೂ ಅಹಂಕಾರವನ್ನು ಇಟ್ಕೊಂಡು, ಇನ್ನೂ ಭಯಂಕರವಾದ ಪಾಪವನ್ನು ಇಟ್ಕೊಂಡು, ಇನ್ನೂ ಈ ಲೋಕಕ ಡಂಬಾಚಾರಗಳನ್ನು ಇಟ್ಕೊಂಡು ನಾವು ಜೀವಿಸಲಾರದೆ ಸ್ವಾಮಿ, ನಿನ್ನ ತಗ್ಗಿಸುವಿಕೆಯ ಸ್ವಾಮಿ ರಾಜ, ನಿನ್ನೆಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಿದೆಯೋ, ಲೋಕವನ್ನು ಸರ್ವವನ್ನು ಅಪ್ಪ ನಿನ್ನ ಅಧಿಕಾರಗಳನ್ನೆಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನಿನ್ನನ್ನು ನೀನೇ ಬರಿದಾಗಿ ಮಾಡಿಕೊಂಡಿದೆಯಪ್ಪ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ವಿಷಯಗಳನ್ನು ತೆಗೆದುಹಾಕಿ ಸ್ವಾಮಿ, ನಿನಗೋಸ್ಕರ ಎಲ್ಲವನ್ನು ಬದಿಗಿಟ್ಟು ಈ ಲೋಕವು ತಿರ್ಗಾ ಪಾಪದ ಕಡೆಗೆ ತುಂಬಿಕೊಂಡು ಹೋಗ್ತಿರುವಾಗ ನೀನು ನಮ್ಮ ಮೇಲಿಟ್ಟಿರುವಂಥ ಬಾಧ್ಯತೆಯನ್ನು ಸ್ವಾಮಿ, ನೋಹನ ರೀತಿಯಲ್ಲಿ ಎಲ್ಲರಿಗೂ ನಾವು ನಿನ್ನ ಪ್ರೀತಿಯನ್ನು, ನಿನ್ನ ಶಿಲುಬೆಯನ್ನು ಸ್ವಾಮಿ, ನೀನು ಯಾವ ರೀತಿಯಲ್ಲಿ ಅಪ್ಪ ಅದನ್ನು ಮಾಡಿ ಮುಗಿಸಿದೆಯೋ ಆ ಪ್ರೀತಿಯನ್ನು ಅಪ್ಪ ಇತರಿಗೆ ನಾವು ಹಂಚುವ ಮಕ್ಕಳಾಗಿರಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ಅದಕ್ಕೆ ಬೇಕಾಗಿರುವಂಥ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಾವು ಒದಗಿಸ್ಕೊಳ್ಬೇಕೆಂಬುದಾಗಿ ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡು, ಬಲಪಡಿಸು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬಿಡುವ ನಮ್ಮ ತಂದೆಯಾದ ದೇವರೇ.